400 ಕೋಟಿ ಲೂಟಿ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಜನರನ್ನ ಬಂಧಿಸಲಾಗಿದೆ. ಆದರೆ ಇದುವರೆಗೂ ಹಣ ಮಾತ್ರ ಸಿಕ್ಕೇ ಇಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ. ಗುಜರಾತ್ ರಾಜಕಾರಣಿ ಕೊನೆಗೂ ಸಿಕ್ಕಿ ಬೀಳ್ತಾನೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗುತ್ತಿದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಹೊಂದಿದ್ದ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರೋ ಅನುಮಾನ ಮೂಡಿದೆ. ಅನಾಮಿಕಾ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡಿದ್ದ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಗುಜರಾತಿ ರಾಜಕಾರಣಿ ಉದ್ಯಮಿ ಸಾಳ್ವೆ ಎಸ್ಕೇಪ್. 400 ಕೋಟಿ ದರೋಡೆ ಕೇಸ್ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಪ್ರಮುಖ ಆರೋಪಿಗಳ ಶೋಧಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾಗಿರೋ ಉದ್ಯಮಿ ಕಿಶೋರ್ ಸಾಳ್ವೆ, ಕಂಟೈನರ್ ವಾಹನದ ಉಸ್ತುವಾರಿ ಅಜರ್ ಪತ್ತೆಗೆ ತಲಾಶ್ ನಡೆಸಲಾಗುತ್ತಿದೆ. ಕೊನೆಗೂ ಸಿಕ್ಕಿಬಿದ್ರು ಕಂಟೈನರ್ ಚಾಲಕರು. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಹಣ ಸಾಗಿಸುತ್ತಿದ್ದ ಕಂಟೈನರ್ ಚಾಲಕರನ್ನ ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಗಾದ ಚಾಲಕರನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡಲಾಗಿದೆ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ. ಇವರೇ ಹೇಳಿದ್ರು, ಎಲ್ಲಿ ನೋಟ್ ಸಿಗೋದಿಲ್ಲ, ನೋಟ್ ಹೊರಗಡೆ ಸಿಗೋದಿಲ್ಲ. ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲರೂ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಯಾಗ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಸಿಡಿ ಮೇಲೆ ಗುರ್ತಾಗುತ್ತೆ ನಿಮಗೆ. 400 ಕೋಟಿ ಲೂಟಿ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದ್ದು, ಆ ಗುಜರಾತಿ ರಾಜಕಾರಣಿ ಯಾರು ಅನ್ನೋ ಸತ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 400 ಕೋಟಿ ಲೂಟಿ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಜನರನ್ನ ಬಂಧಿಸಲಾಗಿದೆ. ಆದರೆ ಇದುವರೆಗೂ ಹಣ ಮಾತ್ರ ಸಿಕ್ಕೇ ಇಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ. ಗುಜರಾತ್ ರಾಜಕಾರಣಿ ಕೊನೆಗೂ ಸಿಕ್ಕಿ ಬೀಳ್ತಾನೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗುತ್ತಿದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಹೊಂದಿದ್ದ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರೋ ಅನುಮಾನ ಮೂಡಿದೆ. ಅನಾಮಿಕಾ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡಿದ್ದ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಗುಜರಾತಿ ರಾಜಕಾರಣಿ ಉದ್ಯಮಿ ಸಾಳ್ವೆ ಎಸ್ಕೇಪ್. 400 ಕೋಟಿ ದರೋಡೆ ಕೇಸ್ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಪ್ರಮುಖ ಆರೋಪಿಗಳ ಶೋಧಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾಗಿರೋ ಉದ್ಯಮಿ ಕಿಶೋರ್ ಸಾಳ್ವೆ, ಕಂಟೈನರ್ ವಾಹನದ ಉಸ್ತುವಾರಿ ಅಜರ್ ಪತ್ತೆಗೆ ತಲಾಶ್ ನಡೆಸಲಾಗುತ್ತಿದೆ. ಕೊನೆಗೂ ಸಿಕ್ಕಿಬಿದ್ರು ಕಂಟೈನರ್ ಚಾಲಕರು. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಹಣ ಸಾಗಿಸುತ್ತಿದ್ದ ಕಂಟೈನರ್ ಚಾಲಕರನ್ನ ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಗಾದ ಚಾಲಕರನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡಲಾಗಿದೆ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ. ಇವರೇ ಹೇಳಿದ್ರು, ಎಲ್ಲಿ ನೋಟ್ ಸಿಗೋದಿಲ್ಲ, ನೋಟ್ ಹೊರಗಡೆ ಸಿಗೋದಿಲ್ಲ. ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲರೂ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಯಾಗ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಸಿಡಿ ಮೇಲೆ ಗುರ್ತಾಗುತ್ತೆ ನಿಮಗೆ. 400 ಕೋಟಿ ಲೂಟಿ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದ್ದು, ಆ ಗುಜರಾತಿ ರಾಜಕಾರಣಿ ಯಾರು ಅನ್ನೋ ಸತ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
400 ಕೋಟಿ ಲೂಟಿ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಜನರನ್ನ ಬಂಧಿಸಲಾಗಿದೆ. ಆದರೆ ಇದುವರೆಗೂ ಹಣ ಮಾತ್ರ ಸಿಕ್ಕೇ ಇಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ. ಗುಜರಾತ್ ರಾಜಕಾರಣಿ ಕೊನೆಗೂ ಸಿಕ್ಕಿ ಬೀಳ್ತಾನೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗುತ್ತಿದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಹೊಂದಿದ್ದ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರೋ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡಿದ್ದ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಗುಜರಾತಿ ರಾಜಕಾರಣಿ ಉದ್ಯಮಿ ಸಾಳ್ವೆ ಎಸ್ಕೇಪ್. 400 ಕೋಟಿ ದರೋಡೆ ಕೇಸ್ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಪ್ರಮುಖ ಆರೋಪಿಗಳ ಶೋಧಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾಗಿರೋ ಉದ್ಯಮಿ ಕಿಶೋರ್ ಸಾಳ್ವೆ, ಕಂಟೈನರ್ ವಾಹನದ ಉಸ್ತುವಾರಿ ಅಜರ್ ಪತ್ತೆಗೆ ತಲಾಶ್ ನಡೆಸಲಾಗುತ್ತಿದೆ. ಕೊನೆಗೂ ಸಿಕ್ಕಿಬಿದ್ರು ಕಂಟೈನರ್ ಚಾಲಕರು. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಹಣ ಸಾಗಿಸುತ್ತಿದ್ದ ಕಂಟೈನರ್ ಚಾಲಕರನ್ನ ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಗಾದ ಚಾಲಕರನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡಲಾಗಿದೆ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು, ಎಲ್ಲಿ ನೋಟ್ ಸಿಗದಿಲ್ಲ, ನೋಟ್ ಹೊರಗಡೆ ಸಿಗದಿಲ್ಲ, ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಗೆ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಮೇಲೆ ಗುರ್ತಾಗುತ್ತೆ ನಿಮಗೆ. 400 ಕೋಟಿ ಲೂಟಿ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದ್ದು, ಆ ಗುಜರಾತಿ ರಾಜಕಾರಣಿ ಯಾರು ಅನ್ನೋ ಸತ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 400 ಕೋಟಿ ಲೂಟಿ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಜನರನ್ನ ಬಂಧಿಸಲಾಗಿದೆ. ಆದರೆ ಇದುವರೆಗೂ ಹಣ ಮಾತ್ರ ಸಿಕ್ಕೇ ಇಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ. ಗುಜರಾತ್ ರಾಜಕಾರಣಿ ಕೊನೆಗೂ ಸಿಕ್ಕಿ ಬೀಳ್ತಾನೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗುತ್ತಿದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಹೊಂದಿದ್ದ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರೋ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡಿದ್ದ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಗುಜರಾತಿ ರಾಜಕಾರಣಿ ಉದ್ಯಮಿ ಸಾಳ್ವೆ ಎಸ್ಕೇಪ್. 400 ಕೋಟಿ ದರೋಡೆ ಕೇಸ್ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಪ್ರಮುಖ ಆರೋಪಿಗಳ ಶೋಧಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ನಾಪತ್ತೆಯಾಗಿರೋ ಉದ್ಯಮಿ ಕಿಶೋರ್ ಸಾಳ್ವೆ, ಕಂಟೈನರ್ ವಾಹನದ ಉಸ್ತುವಾರಿ ಅಜರ್ ಪತ್ತೆಗೆ ತಲಾಶ್ ನಡೆಸಲಾಗುತ್ತಿದೆ. ಕೊನೆಗೂ ಸಿಕ್ಕಿಬಿದ್ರು ಕಂಟೈನರ್ ಚಾಲಕರು. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಹಣ ಸಾಗಿಸುತ್ತಿದ್ದ ಕಂಟೈನರ್ ಚಾಲಕರನ್ನ ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಗಾದ ಚಾಲಕರನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡಲಾಗಿದೆ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು, ಎಲ್ಲಿ ನೋಟ್ ಸಿಗದಿಲ್ಲ, ನೋಟ್ ಹೊರಗಡೆ ಸಿಗದಿಲ್ಲ, ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಗೆ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಮೇಲೆ ಗುರ್ತಾಗುತ್ತೆ ನಿಮಗೆ. 400 ಕೋಟಿ ಲೂಟಿ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದ್ದು, ಆ ಗುಜರಾತಿ ರಾಜಕಾರಣಿ ಯಾರು ಅನ್ನೋ ಸತ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.